ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಪ್ರೆಗ್ನೆನ್ಸಿಯ ಲಕ್ಷಣ ಹಾಗೂ ಹೇಗಿರುತ್ತದೆ, ನಾವು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು, ನಾವು ಯಾವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕಿಂತ ಮೊದಲೇ ನಾವು ಪ್ರೆಗ್ನೆಂಟ್ ಆಗಿದ್ದೀವೋ ಇಲ್ಲವೋ ಅಂತ ನಮ್ಮ ದೇಹದಲ್ಲಾಗೋ ಬದಲಾವಣೆಗಳಿಂದ ನಾವು ತಿಳಿದುಕೊಳ್ಳಬಹುದು. ಮೊದಲನೆಯದು ನಮ್ಮ ಪೀರಿಯಡ್ ಡೇಟ್ ಮಿಸ್ ಆಗುವಂಥದ್ದು. ಕೆಲವೊಬ್ಬರಿಗೆ ಮಾರ್ನಿಂಗ್ ಟೈಮಲ್ಲಿ ವಾಮಿಟಿಂಗ್ ಆಗುವಂಥದ್ದು, ಜೊತೆಗೆ ಆಯಾಸ, ಸುಸ್ತು, ನಮಗೆ ಯಾವ ಕೆಲಸ ಮಾಡಲು ಮನಸ್ಸಿಲ್ಲದೆ ಇರುವುದು, ಜೊತೆಗೆ ನಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಆಗುವಂಥದ್ದು, ನಮ್ಮ ಬ್ರೆಸ್ಟ್ ಸೈಜ್ ಚೇಂಜ್ ಆಗುವುದು, ನಿಮ್ಮ ತ್ವಚೆಯಲ್ಲಿ ಚೇಂಜಸ್ ಆಗುತ್ತದೆ. ಆಗ ನಾವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮನೆಯಲ್ಲೇ ಮಾಡಬಹುದು. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಾಗ ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ಟಲ್ಲಿ ಎರಡು ಪಿಂಕ್ ಕಲರ್ ಲೈನ್ ಬಂದರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಇಟ್ಸ್ ಮೀನ್ ಪಾಸಿಟಿವ್. ಯಾವಾಗ ಟೆಸ್ಟ್ ಮಾಡಬೇಕು ಅಂತಂದರೆ ನಮ್ಮ ಪೀರಿಯಡ್ ಡೇಟ್ ಆದ 1 ವಾರಕ್ಕೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು. ಆವಾಗ ನಮಗೆ ಗೊತ್ತಾಗುತ್ತದೆ. ನಂತರ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.